ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಪ್ಪ ಇದು, ಇವ್ರು ಹೆಂಗ್ ಬಂದ್ರು? ಶ್ರೀ ಸಾರಿ. ಪರವಾಗಿಲ್ಲ ಮಿಸ್ಸು, ಇದೆಲ್ಲ ಮಾಮೂಲಿನೇ. ಇದ್ಯಾಕೆ ಎಲ್ರು ನನ್ನ ಮಕ್ಕನೇ ಪಿಕ್ಕಿ ಪಿಕ್ಕಿ ಅಂತ ನೋಡ್ತಾ ಇದ್ದೀರಾ? ಓ, ನೀವೆಲ್ಲ ನಾನು ಬರಕ್ಕಿಲ್ಲ ಅನ್ಕೊಂಡ್ರಾ? ನನ್ನ ಮಗಳ ಮದುವೆ ನಿಶ್ಚಿತಾರ್ಥಕ್ಕೆ ನಾವು ಬರದೇ ಇರ್ತೀನ? ನಿಜ ಹೇಳ್ಬೇಕು ಅಂದರೆ ನಾನು ಬರೋದೋ ಬ್ಯಾಡವೋ ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ಹೆಂಡ್ರು ರಾಜಿ ಸಾನೇ ಒತ್ತಾಯ ಮಾಡಿಬಿಟ್ಲು. ಪಾಪ ಹೆಣ್ಮಗಿನ ಜೀವನ ಹೋಗದೇ ಇದ್ರೆ ಚೆನ್ನಾಗಿರೋಕ್ಕಿಲ್ಲ ಅಂತ. ಅದಕ್ಕೆ ಇಬ್ಬರು ಹೊರಟು ಬಂದ್ಬಿಟ್ವಿ. ಒಳ್ಳೆ ಕೆಲಸ ಮಾಡಿದ್ದೀರಾ ರಾಜವ್ವ. ನಿನ್ನಿಂದ ಪುಟ್ಟಕ್ಕನಿಗೆ ಚಾನ ಉಪಕಾರ ಆಯಿತು ರಾಜವ್ವ. ಅಯ್ಯ, ಅದ್ಯಾಕೆ ಹಿಂಗೆ ನಿಂತ್ಬಿಟ್ರಿ? ಹೋಗಿ ಅದೇನೇನು ಶಾಸ್ತ್ರಗಳಿದ್ಯೋ ಮುಗಿಸೋಗಿ. ಬನ್ನಿ ಬನ್ನಿ, ತಾಂಬೂಲ ಬದಲಾಯಿಸ್ಕೊಳ್ಳ. ಬಾ ಪುಟ್ಟಮ್ಮೆ. ನಮಸ್ತೆ ತಿನ್ಸಿಮ. ನೀವು ಓದೋಕೆ ರಾಯ್ರೆ ಬನ್ನಿ. ವನಮಾಲೆ ಗದೇಶಾಂಗೆ ಶಿಂಕೆ ಚಕ್ರೆ ಚಲಂದಕೆ ಶ್ರೀಮಾನ್ ನಾರಾಯಣ ವಿಷ್ಣುರ್ವಾಸುದೇವ ಅವಿರಕ್ಷದ ಸುಲಗ್ನ ಸಾವಧಾನ ಸುಮಹೋತ್ಸವ ಸಾವಧಾನ. ಮುಂಚೆ ಬರ್ರ ಫೋಟೋ ತೆಗಿ. ಸರಿ ಅಣ್ಣ.
ಬಂದಿದ್ದಕ್ಕೇನೆ ನಿಶ್ಚಿತಾರ್ಥ ನಿರಾಳವಾಗಿ ನಡೆದಿದ್ದು. ನಾವೇನು ಪುಟ್ಟಕ್ಕ ನಮಗ್ ಕೈ ಮುಗ್ದು ಧನ್ಯವಾದ ಹೇಳ್ಬೇಕು ಅಂತ ಎದುರು ನೋಡ್ತಿಲ್ಲ. ಎಲ್ಲ ಸಂತಕಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ. ಅಷ್ಟೇ. ಪುರೋಹಿತ್ರೆ, ಮುಂದೇನು? ದಿನಾಂಕ ಗುರ್ತಾಕಿದ್ದೀನಿ. ಮುಹೂರ್ತ ಫಿಕ್ಸ್ ಮಾಡಿದ್ರೆ ಪತ್ರಿಕೆ ಬರೆಯೋದೆ. ಯಾವ ತಾರೀಕು ಸಂದಾಕೈತೆ ಪುರೋಹಿತ್ರೆ? ಮುಂದಿನ ಶುಕ್ರವಾರ ಒಂದು ದಿನಾಂಕ ಚೆನ್ನಾಗಿದೆ. ಅದು ಬಿಟ್ಟರೆ ಸಂಕ್ರಾಂತಿ ಆದಮೇಲೆ ಒಳ್ಳೆ ಮುಹೂರ್ತ ಇದೆ. ಹಬ್ಬ ಆದಮೇಲೆ ಮಾಡ್ಕೊಳ್ಳಿ. ನಿಮಗೆ ಒಪ್ಪಿಗೆನಾ ಬೀಗ್ರೆ? ಹಾಗೆ ಆಗಲಿ. ಆಗಲಿ ಆಗಲಿ ಪುರೋಹಿತ್ರೆ, ಅದೇ ದಿನನೇ ಇಟ್ಕೊಳ್ಳುಮ್ಮ. ಅಕ್ಕ ಬಾವ ಇಲ್ಲಿ ನೋಡಿ, ಹೇಗೂ ಕೊನೆಗೂ ಹ್ಯಾಪಿ ಎಂಡಿಂಗ್. ಸ್ಮೈಲ್. ಸಹನವ್ರೆ, ನನ್ನ ಮೇಲೆ ಕೋಪನ? ಸಾರಿ. ನೋಡಿ, ಎಲ್ರು ಊಟ ಮಾಡ್ಕೊಂಡೇ ಹೋಗ್ಬೇಕು. ಪುಟ್ಟಕ್ಕನ್ ಮನೆ ವಿಶೇಷಕ್ಕೆ ಬಂದು ಯಾರು ಹಂಗೆ ಹೋಗಂಗಿಲ್ಲ. ಆಯ್ತಾ? ಅಲ್ವಾ ಪುಟ್ಟಕ್ಕ? ಅವತ್ತು ಪುಟ್ಟಕ್ಕನು ಅವಳ ಮಕ್ಕಳು ನಮ್ಮ ಮನೆಗೆ ಬಂದು ಕಾಲಿಗೆ ಬಿದ್ದು ಕೇಳ್ಕೊಂಡ್ರು. ನಿಶ್ಚಿತಾರ್ಥಕ್ಕೆ ಬರಲೇಬೇಕು ಅಂತ. ಅದಕ್ಕೆ ನಾನು ನಮ್ಮ ಯಜಮಾನ್ರು ಪಾಪ ಒಂದ್ ಹೆಣ್ಮಗಿನ ಬಾಳ ಹಾಳಾಗ್ಬಾರ್ದು ಅಂತ ಬಂದ್ವು. ಈಗ ಸಮಾಧಾನನ ಪುಟ್ಟಕ್ಕ? ರಾಜವ್ವ, ಏಟೆ ಮನಸ್ಸು ಮನಸ್ತಾಪ ಇದ್ರು ಇಂಥ ಸಮಯದಾಗೆ ಪುಟ್ಟಕ್ಕನ ಮನೆಗೆ ಬಂದಲ್ಲ, ನಿನ್ನ ಮನಸ್ಸು ಭಾಳ ದೊಡ್ಡದು ಕಣವ. ಪುಟ್ಟಕ್ಕನಿಗೋಸ್ಕರ ಬಂದ್ರಲ್ಲ, ನಿಮ್ಮ ಮೇಲೆ ಇದ್ದಿದ್ದ ಕೋಪ ಎಲ್ಲ ಹೋಯ್ತು. ಏನು ಇದೇ ಅಭಿಪ್ರಾಯ ಪುಟ್ಟಕ್ಕನ ಮನ್ಸ್ನಾಗೂ ಇದ್ರೆ ಆಟೆ ಸಾಕು. ನೀವು ಬಂದದ್ದಕ್ಕೆ ಶಾನ ಧನ್ಯವಾದ ಕಣವ. ಪರವಾಗಿಲ್ವೇ? ಧನ್ಯವಾದ ಎಲ್ಲ ಹೇಳ್ತಿದ್ಯಲ್ಲ ಪುಟ್ಟಕ್ಕ. ಹೋಗ್ಲಿ ಬಿಡು, ನಮ್ಗದೆಲ್ಲ ಏನ್ ಬೇಡ. ಆದ್ರೆ ಪುಟ್ಟಕ್ಕ, ನೀನೀಗ ನನ್ನ ಋಣದಲ್ಲಿದ್ಯಾ ಅನ್ನೋದನ್ನ ಬರಿಬೇಡ. ಪರವಾಗಿಲ್ಲ ಕಲ್ಲ ಚಿತ್ರ, ನಾನು ಹೇಳ್ದೇನೆ ನನ್ನ ಮನ್ಸನ್ನ ಅರ್ಥ ಮಾಡ್ಕೊಂಡಿದ್ದೆ. ಕೋರ್ಟ್ ಮುಗಿಸ್ಕೊಂಡು ನೀನ್ ನಿಶ್ಚಿತಾರ್ಥಕ್ಕೆ ಹೋಗಿ ಬರ್ತೀಯಾ ಅನ್ಕಂಡೆ. ನೀವು ಹೋಗ್ನಿಲ್ವಲ್ಲ, ನನಗೆ ಸಾನೆ ಖುಷಿ ಆಯ್ತು ಕಣ್ಣ. ನನಗೂ ಹೋಗ್ಬೇಕು ಅಂತ ಆಸೆ ಇತ್ತಮ್ಮ, ಆದ್ರೆ ಅದು ದಿಟನೇನು, ನಂಗೂ ಸಾನೆ ಆಸೆ ಇತ್ತು ಹೋಗ್ಬೇಕು ಅಂತ. ಪಾಪ ಆ ಸಹನ ಒಳ್ಳೆ ಹುಡುಗಿಯೇ, ಆ ಸ್ನೇಹನು ಪುಟ್ಟಕ್ಕನು ಅವರಲ್ಲ, ಬತ್ತ ಯಾಕೋ ಸರಿ ಇಲ್ಲ ಕಣ್ಣ. ಆ ಪುಟ್ಟಕ್ಕನ್ಗೆ ನಮ್ಗಿಂತ ಬಂಗಾರ ಮನೆ ಹೆಚ್ಚಾಗೋದು. ಈ ದೋಷ ಅವಳು ನಾನು ಒಡೋಡ್ತವಳೆ ಅನ್ಕೊಂಡಿದ್ದೆ ಕಣ್ಣು. ನೀನು ಸ್ನೇಹನ ಹಂಗೆ ತಾನೆ ಅನ್ಕೊಂಡಿದ್ದು. ಅವ್ರ ಪ್ರಕಾರ ನಾವು ಡೈವರ್ಸ್ ನೋಟಿಸ್ ಕಳ್ಸಿದ್ದೆ ತಪ್ಪಂತೆ. ಇದ್ಯಾವ ನ್ಯಾಯನಲ್ಲ? ನಾನು ಹೋಗದಿದ್ದಕ್ಕೆ ಕಾರಣ ಅದಲ್ಲಮ್ಮ. ಅಲ್ಲಿ ಕಂಟಿ ಇರ್ತಾನೆ, ಅವನು ಸ್ನೇಹ ಹತ್ರ ಮಾತಾಡ್ದಾಗಲೆಲ್ಲ ನಾನು ಸೋತಾಗಿ ಫೀಲ್ ಆಗುತ್ತೆ. ಅದು ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ ಅಷ್ಟೇ. ಆ ಪುಟ್ಟಕ್ಕನು ಕಾಸು ಕರಗೊಯ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣ್ಣ. ಮದುವೆಗೆ ಆ ಬಂಗಾರಮ್ಮ ಒಂದಷ್ಟು ಗುಟ್ಟು ಕೊಟ್ಟಿರ್ತಾಳೆ, ಅದಕ್ಕೆ ನಮ್ಮನ್ನು ಕರೆದಿಲ್ಲ. ಹಾಗೇನಿಲ್ಲ ಅಮ್ಮ, ಪುಟ್ಟಕ್ಕ ಕರೆದ್ರಲ್ಲ, ನಾವೇ ಹೋಗಿಲ್ಲ ಅಷ್ಟೇ. ನಾವು ಹೋಗ್ಲಿಲ್ಲ ಅಂದ್ರೆ ಹಂಗೆ ಬಿಟ್ಬಿಡ್ತಾಳ? ಸ್ನೇಹ ಕಾಲ್ ಮಾಡಿದ್ಲಮ್ಮ, ನಾನೇ ರಿಸೀವ್ ಮಾಡಲಿಲ್ಲ. ಆದ್ರೂ ಆ ಬಂಗಾರಮ್ಮ ಇದ್ದಾಗ ನಾನು ಹೆಂಗ್ಲ ಅಲ್ಲಿಗೆ ಹೋಗ್ಲಿ? ಅವಳಂತರ ಇಸಕ ಕಾವು.
ಅವಳ ಮಕ್ಕ ನಾನ್ಯಾಕೆ ನೋಡ್ಲಿ? ಅಲ್ಲ, ನಾನು ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಅವಳು ಭಯ ಪಡ್ಕೊಂಡು ನಾನು ಅಲ್ಲಿ ಹೋಗ್ಲಿಲ್ಲ ನಂಗೆ ಏನಾರು ಆಯ್ತದೆ ಚಂದ್ರು? ಅಮ್ಮ, ನಾನು ಏನೇ ಹೇಳಿದ್ರು ನೀನು ಮಾತ್ರ ನಿನ್ಗೆ ಅನ್ಸಿದ್ದೇನೆ ಒಪ್ಕೊಳ್ಳೋದು. ಹಂಗಲ್ಲ ಕಣ್ಣ, ನನಗೂ ಈಗ ಅನಿಸ್ತದೆ ನಾವು ಹೋಗ್ಬೇಕಿತ್ತು ಅಂತ. ಹೋಲಿ ಬಿಡು, ಎಲ್ಲ ಆಗ್ಲಿ, ಆಮೇಲೆ ಒಂದ್ಕಿತ ಹೋಗಿ ಬಂದ್ಬಿಡು. ನಾನು ಯಾವಾಗ ಹೋದ್ರೂ ಕಂಟಿನ್ಯೂ ಬಂಗಾರಮ್ಮನ ಮಗ ಅಂತ ಹೇಳಬೇಕು ಅನ್ಸುತ್ತೆ. ಆದರೆ ಏನು ಮಾಡೋದು, ಹೊಸಗೆ ಮಾತು ಕೊಟ್ಟಿದ್ದೀನಿ ಅಂತ ಸುಮ್ಮನೆ. ಸರ್ ನನ್ನ ಮಾತು ಸ್ವಲ್ಪ ಕೇಳಿ ಪ್ಲೀಸ್. ಸ್ವಲ್ಪ ಅನ್ನ ಹಾಕ್ಲಾ? ಸಾಕು ಶಾಂತವ್ವ. ಸಾನವ್ರೆ ಸರ್, ನೀವು ಅವಾಗಲೇ ಫೋಟೋಗೆ ನಗ್ಲಿ ಅಂತ ಅಷ್ಟೇ ನಾನು ನಿಮ್ಮ ಹತ್ರ ಖುಷಿಯಾಗಿ ಮಾತಾಡ್ಸಿದ್ದು. ಹಾಗಂತ ನನಗೆ ನಿಮ್ಮ ಮೇಲೆ ಕೋಪ ಇಲ್ಲ ಅಂತ ಅಲ್ಲ. ನೀವೇನು ಬೇಸರ ಮಾಡ್ಕೊಂಬೇಡಿ ಮಿಸ್ಟ್ರೆ. ಈಗಿನ ಕ್ಷಣಕ್ಕೆ ಎಲ್ಲರೂ ನಿಮ್ಮ ಮ್ಯಾಗ ಕೋಪದಾಗವ್ರೆ ಅಟೆಯ. ನೀವೇನು ಕೆಟ್ಟ ಉದ್ದೇಶದಿಂದ ಸುಳ್ಳು ಹೇಳಿರಲ್ಲ. ಪ್ರೀತಿಗೋಸ್ಕರ ಸುಳ್ಳು ಹೇಳಿದ್ದೀರಾ, ನಿಮ್ದೇನು ತಪ್ಪಿಲ್ಲ ಬಿಡಿ. ನಮ್ಮ ಅಣ್ಣನ ಪ್ರೀತಿಗೋಸ್ಕರ ಸ್ಯಾನೆ ಸುಳ್ಳು ಹೇಳೋರೆ, ಅದಕ್ಕೆ ಈ ಉಪದೇಶ. ನೀವೇನು ತಲೆ ಕೆಡ್ಸ್ಕೊಂಬೇಡಿ ಮಿಸ್ಟ್ರೆ, ಹೆಂಗೋ ನಿಶ್ಚಿತಾರ್ಥ ಆಯ್ತಲ್ವಾ? ಎಲ್ರು ಊಟ ಮಾಡಿದ್ರಾ? ರಾಜಿಯವರೇ, ನಿಮ್ಮನ್ನೇನೋ ಅನ್ಕೊಂಡಿದ್ವಿ, ಆದರೂ ನಿಮಗೆ ಒಳ್ಳೆ ಮನಸ್ಸಿದೆ. ಇವತ್ತು ಇವ್ರು ಬಂದಿಲ್ಲ ಅಂದಿದ್ರೆ ಪುಟ್ಟಕ್ಕನ ಗತಿ ಏನಾಗಬೇಕಾಗಿತ್ತು? ಗೋಪಾಲಣ್ಣ, ನೀವು ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಎಷ್ಟೇ ಆಗಲಿ ನಮ್ಮ ಗೋಪಾಲ ಹೆಣ್ಮಕ್ಳ ತಂದೆ, ಅವನದೇನು ಕಲ್ರುದೇನ? ಗೋಪಾಲ ಬಂದು ಅವನ ಕರ್ತವ್ಯ ಮಾಡಿದಾನೆ ಅಷ್ಟೇ. ಗೋಪಾಲಣ್ಣ, ನಾವಿನ್ನು ಬರ್ತೀವಿ. ಕಂಟಿ ಎಲ್ಲಿದ್ಯುಲ್ಲ? ಅವ ಇಲ್ಲೇ ನಿಶ್ಚಿತಾರ್ಥವ. ಹೌದಾ? ಎಲ್ಲ ಚಂದಕ್ಕಾಯ್ತಾ? ಯಾನು ತೊಂದರೆ ಇಲ್ಲ ತಾನೆ? ಏನು ತೊಂದರೆ ಇಲ್ಲವ, ಎಲ್ಲ ಚಂದಾಗಿ ಆಯ್ತು. ಒಳ್ಳೇದಾಯ್ತು ಕಲ. ನಂದು ಕೆಲಸ ಈಗ ತಾನೇ ಮುಗೀತು, ಮನೆಗೆ ಬಂದೀನಿ. ಬಿರ್ನೆ ತಯಾರಾಗಿ ಬಂದ್ಬಿಡ್ತೀನಿ. ಬೇಡವಾ? ಯಾಕ್ಲಾ? ಅಲ್ಲ ಬಂಗಾರ, ನೀನ್ಯಾಕೆ ಬತ್ತೀಯಾ? ಇದು ಒಳ್ಳೆ ಕತೆ ಆಯ್ತಲ್ಲ. ಈ ಸೇಸಕ್ಕೆ ನಾನು ಬರಬಾರ್ದೆ? ಅಲ್ಲ, ನೀನು ಈಗ ತಾನೇ ಬಂದು ಆಯಾಸ ಆಗಿರ್ತೈತೆ. ಅದು ಅಲ್ಲದೆ ಇಲ್ಲೆಲ್ಲ ಮುಗ್ದೈತೆ ಕಣವ. ಮುಗ್ದವಾದ್ರೂ ಪರವಾಗಿಲ್ಲ, ನಾನು ಅಲ್ಲಿ ಬಂದು ಎಲ್ರೂ ಮಾತಾಡ್ಸ್ಕೊಂಡು ಬರ್ತೀನಿ. ಅಲ್ಲವಾ, ಹುಡುಗಿ ಇರಬೇಕಾದ್ರೆ ಬಂದು ಆಶೀರ್ವಾದ ಮಾಡೋದು ಬಿಟ್ಟು ಬರೀ ಹುಡುಗಿ ಇರಬೇಕಾದ್ರೆ ಮಾತ್ರ ಆಶೀರ್ವಾದ ಮಾಡಿದ್ರೆ ಎಲ್ಲ ಏನು ಅನ್ಕೋತಾರೆ ಹೇಳು? ಏನು ಅನ್ಕೋತಾರೆ? ಬಂಗಾರಮ್ಮನವ್ರಿಗೂ ಹುಡುಗನ ಕಡೆಯವ್ರಿಗೂ ಏನೋ ಜಗಳ ಅಂತ ಅನ್ಕೊಳಕ್ಕಿಲ್ವೇ? ಇದೇನ್ಲ ನೀನೇ ಹೊಸ ಪುಕಾರಿ ಹೇಳ್ತಿದ್ಯಾ? ಅಲ್ಲ, ಜನ ಮಾತಾಡೋದನ್ನ ಹೇಳ್ತೀವಿ. ಅದು ಅಲ್ಲದೆ ನೀನು ಪುಟ್ಟಕ್ಕನ ಜೊತೆ ಇದೆಯಾ ಅನ್ನೋ ಕಾರಣಕ್ಕೆ ಹುಡುಗನ ಕಡೆ ಒಪ್ಕೊಂಡಿರೋದಲ್ವೇ? ಅಂಥದ್ರಾಗೆ ನೀನು ಹುಡುಗಿನ ಮಾತ್ರ ಆಶೀರ್ವಾದ ಮಾಡಕ್ಕೆ ಬಂದರೆ? ಸರಿ ಸರಿ ಕಲ್ಲ, ನಾನು ಬರೋಕ್ಕಿಲ್ಲ ಬಿಡು. ಏನು ಬಂಗಾರ, ಇಲ್ಲೆಲ್ಲ ಸಂದಾಗ ಆಗ್ಬೇಕು ತಾನೆ. ನಾನು ನೋಡ್ಕೊಂತೀನಿ ಬಿಟ್ಟಾಕು. ಸರಿ, ಮಡಗ್ತೀನಿ. ಸರಿ ಅವ.
ನಿಮ್ಮ ಕಡೆಯವ್ರಿಗೆಲ್ಲ ಪಟ್ಟಣದಿಂದ ಊಟ ತರಿಸಿವ್ನಿ. ಎಲ್ಲಿಂದ ತರಿಸಿದ್ರೇನು, ಎಲ್ಲ ಹಾಳಾಯ್ತಲ್ಲ. ಏನಂದ್ರಿ? ಏನೂ ಇಲ್ಲ, ನಾವೇನು ಬರ್ತೀವಿ ಹಿಂದೆ. ನೀವು ಊಟನೇ ಮಾಡಲಿಲ್ಲ, ಬನ್ನಿ ಹೊಸಿ ಊಟ ಮಾಡಿ. ನನಗೆ ಹೊಟ್ಟೆ ಸರಿಗಿಲ್ಲ ರೀ. ಹೊರಡೋಣವಾ? ಹೋಗೋಣ. ಚಿತ್ರ ನಡಿ. ತುಳ್ಳಿಯಲ್ಲಿ ಕಾಣಿಸ್ತಾ ಇಲ್ಲ. ಅವನು ಬರ್ತಾನೆ, ನಾವು ಹೊರಡೋಣ. ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಬರ್ತೀವಿ. ಏನು ಪುಟಕ, ಏನು ಹೇಳ್ತಾರೆ ನಿಮ್ಮ ಬೀಗರು? ಎಲ್ಲ ಸಂದಾಗಾಯ್ತಂತ? ಬೀಗ್ರೆ, ಏನು ತೊಂದರೆ ಇಲ್ಲ ಅಲ್ವಾ? ಪುಟಕ, ಏನ್ ಸಹಾಯ ಬೇಕಿದ್ರು ಹೇಳು, ನಮ್ಮ ಕೈಲಾಗೆ ಸಹಾಯನ ನಾವು ಮಾಡ್ತೀವಿ. ನಾವೇನು ಬರ್ತೀವಿ. ರಜೆ ಸಾನೆ ಬದಲಾವಣೆ ಕಾಣ್ತಾ ಐತೆ ನಿನ್ನಲ್ಲಿ. ಈಟೊಂದು ಕೂಸಿಗೆ ಬರ್ಬೇಡ ಕಣಯ್ಯ, ಇದೆಲ್ಲ ಊರವ್ರ ಮುಂದೆ ಬೀಳ್ದ ಪಟೆಯ. ರೀ, ಎಣ್ಣೆ ಹಚ್ಕೊಂಡ್ರಾ? ಕಾಲಿಗ ಹಿಂಗದ ಮೊದಲೆಲ್ಲ ಕಾಲ್ನಾಗ ಸ್ವಾಧೀನನೇ ಇರ್ತಿರ್ಲಿಲ್ಲ. ಈಗ ಕಾಲ್ನ ಒಸಿ ಕಲಿಸ್ಬೋದು. ಎಲ್ಲ ಪುಟ್ಟಕ್ಕನ್ ಮೈಮೆ. ಹೌದು, ನಿಶ್ಚಿತಾರ್ಥಕ್ಕೆ ಹೋಗಿದ್ದ? ಅಯ್ಯ, ಹೋಗುಮ ಅನ್ಕಂಡೆ ಬಂದೆ ರೀ. ಆದ್ರೆ ನಿಮ್ಮ ಮಗ ಬ್ಯಾಡವೇ ಬೇಡ, ಬರ್ಲೇ ಬೇಡ ಅನ್ಬಿಟ್ಟ. ಅಯ್ಯ, ಅವ್ದು ಏನೇನೋ ಯೋಚನೆ ಕಣ್ರಿ. ಆದ್ರೆ ಒಂದು, ಅವನ ಮನೆ ಬಗ್ಗೆ, ಆ ಮನೆ ಮದುವೆ ಬಗ್ಗೆ ಸ್ಯಾನೆ ಕಾಳಜಿ ತಕತ್ತವ್ನಿ. ಯಾಕೆ ನಾಗ್ತಿದ್ದೀರಿ? ಅಲ್ಲ ಬಂಗಾರ, ನಿನ್ನ ಮಗ ಯಾವತ್ತನ ಮನೆ ಕೆಲಸ ಮಾಡಿದ್ದಾಗ್ಲಿ, ಮನೆ ವಿಚಾರಗಳಿಗೆ ಓಡಾಡಿದ್ದಾಗ್ಲಿ ನೀನ್ ನೋಡಿದ್ದ? ನೋಡಿಲ್ಲ, ನಂಗೂ ಅದೇ ಆಶ್ಚರ್ಯ. ನೋಡ್ ಬಂಗಾರ, ಯಾರ ಮದ್ವೆಗನ ಜೊತೆಗೆ ಬರಲ್ಲ ಅಂದ್ರೂ ಬರ್ತಿರ್ಲಿಲ್ಲ ಅವನು. ಈಗ ಎಲ್ಲನೂ ಅವನ ಮ್ಯಾಕೆ ಹೇಳ್ಕೊಂಡು ಕೆಲಸ ಮಾಡ್ತಾನೆ. ಅಂದ್ರೆ ಇದ್ರಾಗ ಏನೋ ಐತೆ. ಯೋನೈತೆ? ಪುಟ್ಟಕ್ಕನ ಮ್ಯಾಕೆ ಅವನಿಗೆ ಸ್ಯಾನೆ ಗೌರವ ಐತೆ, ಅದಕ್ಕೆ. ಅದು ಅಲ್ಲದೆ ಪೂರ್ವಿ ಮ್ಯಾಕೆ ಅವನು ಸ್ಯಾನೆ ಮನ್ಸಿಟ್ಕೊಂಡಿದ್ದ. ಅವಳು ಹಿಂಗೆಲ್ಲ ಮಾಡಿ ಹೊಂಟೋದ್ಲಲ್ಲ, ಮನ್ಸು ಒಡೆದೋಗೈತೆ. ಅದಕ್ಕೆ ನಾನು ಅವನಿಗೆ ಯೋನು ಪ್ರಶ್ನೆ ಕೇಳ್ತಾ ಇಲ್ಲ. ತನ್ನ ಮದುವೆ ಅಂತೂ ಹಿಂಗಾಗೋಯ್ತು, ಅದಕ್ಕೆ ಬ್ಯಾರೆಯವ್ರ ಮದುವೆಗನ್ನ ಸಹಾಯ ಮಾಡುಮ ಅಂತ ಓಡಾಡ್ತವನೋ ಏನೋ ನನ್ನ ಮಗ. ಕಂಟಿಗೂ ಒಳ್ಳೆ ಹುಡುಗಿ ಸಿಗ್ತಾಳೆ, ಈ ಮನೆ ಬೆಳುಗ್ತಾಳೆ ಅಂತ ಜ್ಯೋತಿಷ್ರು ಹೇಳಿದ್ರಲ್ಲ, ಆದಷ್ಟು ಬಿರ್ನೆ ಅದಾಗುವಾದ್ರೆ ಸಾಕು. ಏನು ಸರ್, ನಿಮ್ಮ ಕಡೆಯವರೆಲ್ಲ ಹೋದ್ರಲ್ಲ, ನೀವೊಬ್ಬರೇ ನಿಂತಿದ್ದೀರಾ? ಓ, ಅಕ್ಕನ ಹತ್ರ ಮಾತಾಡಬೇಕು ಅಂತ ವೇಟ್ ಮಾಡ್ತಿದ್ದೀರಾ? ಅವಳೀಗ ನಿಮ್ಮ ಹತ್ರ ಮಾತಾಡಲ್ಲ ಸರ್. ಅಕ್ಕ ತುಂಬಾ ಕೋಪದಲ್ಲಿದ್ದಾಳೆ. ಸಹನ ಅಕ್ಕ ಹಾಗೇನೆ ಮಾತಾಡಿ ನಿಮ್ಮ ಮನ್ಸು ನೋಡ್ಸೋದ್ಕಿಂತ ಸುಮ್ಮನಿದ್ದು ತಾನೇ ನೋವು ಅನುಭವಿಸೋದೇ ಬೆಟರ್ ಅಂತ ಅಂದ್ಕೊಳ್ಳೋಳು. ಆದರೆ ನಾನು ಹಾಗಲ್ಲ ಸರ್, ಅನ್ಸಿದ್ನ ನೇರವಾಗಿ ಹೇಳ್ಬಿಡ್ತೀನಿ. ಅಕ್ಕ ನಿಮ್ಮ ಹತ್ರ ಮಾತಾಡ್ತಿಲ್ಲ ಅಂತ ಬೇಜಾರಲ್ಲಿದ್ದೀರಲ್ಲ, ಅವಳಿಗೆ ಎಷ್ಟು ಬೇಜಾರಾಗಿರ್ಬೋದು ಅಂತ ಯೋಚನೆ ಮಾಡಿದ್ದೀರಾ?
ಅದಕ್ಕೆ ಅವ್ರ ಹತ್ರ ಸಾರಿ ಕೇಳೋಣ ಅಂತ ಅವ್ರನ್ನ ಮಾತಾಡ್ಸೋಕೆ ಒದ್ದಾಡ್ತಾ ಇದ್ದೀನಿ ಸ್ನೇಹ ಅವರೇ. ತುಂಬ ಸಲೀಸಾದಂಥ ಪದ ಸಾರಿ. ಆದರೆ ಅದಕ್ಕೆ ಅರ್ಥ ಬರೋದು ಯಾವಾಗ ಗೊತ್ತಾ ಸರ್? ಅದನ್ನ ನಮ್ಮ ಸ್ವಾರ್ಥಕ್ಕೋಸ್ಕರ ಬಳಸದೇ ಇದ್ದಾಗ ಮಾತ್ರ. ಸುಳ್ಳು ಹೇಳಿದ ನಿಮ್ಮ ತಪ್ಪು. ನೀವೀಗ ಏನೇ ಕಾರಣ ಕೊಟ್ಟರು ಆ ಸುಳ್ಳನ್ನ ಸರಿ ಅಂತ ವಾದ ಮಾಡ್ದಂಗೆ. ಪರ್ಸ್ನಲಿ ನನಗೆ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅವ್ರ ಹತ್ರ ಮಾತು ಆಡದೆ ಹೊರಟೋಗ್ತಿದ್ದೆ. ಆದರೆ ನೀವು ಸಹನ ಅಕ್ಕನ ಮದುವೆ ಆಗ್ತಿದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ನಾನು ಇಷ್ಟೊತ್ತವರೆಗೂ ನಿಂತು ಮಾತಾಡ್ತಿರೋದು. ನೋಡಿ ಸರ್, ಅಕ್ಕ ನಿಮ್ಮನ್ನ ಕ್ಷಮಿಸೋವರೆಗೂ ಕಾಯೋದೊಂದೇ ನಿಮ್ಮ ಹತ್ರ ಇರೋ ದಾರಿ. ನನ್ನ ಉದ್ದೇಶ ಯಾರಿಗೂ ಹರ್ಟ್ ಮಾಡೋದಿರಲಿಲ್ಲ. ಹೇಗೋ ಒಂದು ಎಂಗೇಜ್ಮೆಂಟ್ ಮುಗಿಸ್ಕೊಂಡ್ರೆ ಮುಂದಿನ ಕೂತು ಮಾತಾಡ್ಬೋದು ಅಂತ ಅಂದ್ಕೊಂಡು ಹೀಗೆ ಮಾಡಿದೆ ಅಷ್ಟೆ. ಅದನ್ನ ಮೊದಲೇ ಹೇಳಿದಿದ್ರೆ ಕರೆಕ್ಟ್ ಇರ್ತಿತ್ತಲ್ವ ಸರ್? ಅಕ್ಕಂಗೆ ಭರವಸೆ ಕೊಟ್ಟು ಎರಡೂ ಮನೇಲಿ ಸುಳ್ಳು ಹೇಳಿ ನೀವು ಸಾಧಿಸಿದಾದ್ರೂ ಏನು? ಕೆಲಸ ನಡೆಯೋಕ್ಕೋಸ್ಕರ ಸುಳ್ಳು ಹೇಳೋ ವ್ಯಕ್ತಿ ಅಂತ ನಮ್ಮ ಅಕ್ಕನ ತಲೆಯಲ್ಲಿ ಕೂತ್ಕೊಂಡ್ರೆ ನಿಮ್ಮ ಬಗ್ಗೆ ಅವಳಿಗೆ ಒಳ್ಳೆ ಅಭಿಪ್ರಾಯ ಹೇಗೆ ಬರುತ್ತೆ ಹೇಳಿ? ನಾನು ಸಹನ ಅವ್ರ ಹತ್ರ ಮಾತಾಡಬೇಕು. ಪ್ಲೀಸ್ ಅವ್ರನ್ನ ಕರಿತೀರಾ? ನಾವು ಹತ್ರ ಸಾರಿ ಕೇಳಬೇಕು. ಅವ್ರು ಏನು ಶಿಕ್ಷೆ ಕೊಟ್ಟರು ನಾನು ಒಪ್ಕೋತೀನಿ. ಪ್ಲೀಸ್ ಒಂದ್ಸತಿ ಅವ್ರನ್ನ ಕರೀರಿ. ಅವಸರ ಪಡಬೇಡಿ ಸರ್. ಅಕ್ಕ ಕೋಪ ಮಾಡ್ಕೊಂಡಷ್ಟೇ ಬೇಗ ಕ್ಷಮಿಸು ಬಿಡ್ತಾಳೆ. ವೆಯ್ಟ್ ಮಾಡಿ. ಹೇಗೂ ಕೊನೆಗೆಲ್ಲ ಸರಿಯಾಗೇ ಆಯ್ತಲ್ಲ. ತಲೆ ಕೆಡ್ಸ್ಕೊಬಿಡಿ ಸರ್, ಹೊರಡಿ. ಮತ್ತೆ ಇನ್ಮೇಲೆ ಯಾವತ್ತೂ ಸುಳ್ಳು ಹೇಳಬೇಡಿ. ಒಂದು ಸುಳ್ಗೆ ಹಿಂಗ ನಾನು ಲೋಡ್ ಗಟ್ಲೆ ಹೇಳ್ ಮಡಗಿನಲ್ಲ ಗುರು.